ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ಮಲ್ಲೇಶ್ವರಂ 8th ಮೈನ್ ರೋಡಲ್ಲಿ ಇದ್ದೀವಿ. ಮೈಸೂರು ಲ್ಯಾಂಪ್ಸ್ ರೋಡ್ ಅಂತಾರಲ್ಲ, ಆ ರೋಡಲ್ಲಿ ಇದ್ದೀವಿ ಇವತ್ತು. ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಹಿಂದೆ ಫ್ರೈಸ್ ಫ್ಯಾಕ್ಟ್ರಿ ಅಂತ ಈ ಒಂದು ಶಾಪ್ ಹೆಸರು. ಇಲ್ಲೇನು ಸಿಗುತ್ತೆ ಅಂದರೆ, ನೀವು ಫ್ರೆಂಚ್ ಫ್ರೈಸ್ ಕೇಳಿದ್ದೀರಲ್ಲ ವೀಕ್ಷಕರೇ, ಈ ಫ್ರೆಂಚ್ ಫ್ರೈಸಲ್ಲಿ ಸುಮಾರು ವೆರೈಟೀಸ್ ಆಫ್ ಫ್ರೆಂಚ್ ಫ್ರೈಸ್ ಇಲ್ಲಿ ಸಿಗುತ್ತೆ. ಸೊ ಏನೇನು ಫ್ರೆಂಚ್ ಫ್ರೈಸು ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ, ತುಂಬ ಸ್ಪೈಸಿ ಆಗಿರೋದು ಸಿಗುತ್ತೆ ಅಂತ ಕೇಳ್ಪಟ್ಟೆ. ಬನ್ನಿ, ಇಲ್ಲಿ ಬರೀ ಫ್ರೆಂಚ್ ಫ್ರೈಸ್ ಅಲ್ಲ, ಒಳ್ಳೆ ಮಾಕ್ಟೈಲ್ಸ್ ಆಗಲಿ, ಮೊಯಿಟೋಸ್ ಆಗಲಿ, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಏನಿದೆ ಒಳಗಡೆ ಹೋಗಿ ಇಲ್ಲಿರೋಂಥ ಸ್ಟಾಫ್ನ ಮಾತಾಡಿಸಿ ತಿಳ್ಕೊಳ್ಳೋಣ ವೀಕ್ಷಕರೇ. ತಡ ಮಾಡೋದು ಬೇಡ, ಬನ್ನಿ ಫ್ರೆಂಚ್ ಫ್ರೈಸ್ನ ತಿಂದು ಒಂದು ಕೈ ರುಚಿ ನೋಡೇ ಬಿಡೋಣ ಇವ್ರದ್ದು. ಕಮಾನ್. ಸೊ ಫ್ರೆಂಡ್ಸ್, ನೀವು ಅಲ್ಲಿಂದ ಬಂದರೆ ಯಶವಂತಪುರ ಮೈಸೂರು ಲ್ಯಾಂಪ್ಸ್ ರೋಡ್ ಏನಿದೆ ಅದೇ ರೋಡೇ ಇದು. ಅಲ್ಲಿಂದ ಹಿಂಗೆ ಸ್ಟ್ರೈಟ್ ಬಂದರೆ ಕಾರ್ನರಲ್ಲೇ ಇದೆ ನಿಮಗೆ ಫ್ರೈಸ್ ಫ್ಯಾಕ್ಟ್ರಿ ಅಂತೇಳಿ. ಚಿಕ್ಕದಾಗಿದ್ರೂ ಕೂಡ ಇದು ತುಂಬ ಎಫೆಕ್ಟಿವ್ ಆಗಿರೋವಂಥ ಒಂದು ಶಾಪ್ ಇದು. ಇಲ್ಲೆಲ್ಲ ತುಂಬ ಜನ ಕಸ್ಟಮರ್ಸ್ ರಿವ್ಯೂ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು. 7th A ಕ್ರಾಸ್ ಅಂತ ಇದೆ, ಆ್ಯಕ್ಚುಲಿ 7th A ಕ್ರಾಸು ಮಲ್ಲೇಶ್ವರಂ 8th ಮೈನ್ ಅಂತ. ಸೊ ಬನ್ನಿ, ಇಲ್ಲಿರೋ ಸ್ಟಾಫ್ ಹತ್ರ ಮಾತಾಡಿಸಿ ಈ ಫ್ರೆಂಚ್ ಫ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ಈ ಹೋಟೆಲ್ನ ಮ್ಯಾನೇಜ್ ಮಾಡೋಂಥ ಸ್ಟಾಫ್ ಇದ್ದಾರೆ ನಮ್ಮ ಜೊತೆಲಿ. ಬನ್ನಿ ಇವ್ರ ಹತ್ರ ಕೇಳಿ ಇಲ್ಲಿರುವಂಥ ಫ್ರೆಂಚ್ ಫ್ರೈಸ್ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸರ್. ಸರ್, ಇವಾಗ ನಿಮ್ಮ ಹೆಸರು ಸರ್? ನವನೀತ್ ಸರ್. ನವನೀತ್ ಅವರೇ? ಹೌದು ಸರ್. ಹೇಳಿ ಸರ್, ಈ ಫ್ರೈಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಈ ಫ್ರೈಸ್ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಬ್ರಾಂಚ್ ಸ್ಟಾರ್ಟ್ ಆಗಿ 3 months ಆಗಿದೆ. ಮೈನ್ ಬ್ರಾಂಚ್ ಸ್ಟಾರ್ಟ್ ಆಗಿ 9 months ಆಗಿದೆ. ಬ್ರಾಂಚ್ ವಿಜಯನಗರ RPC ಲೇಔಟ್ ಐಬೇಕು ಆಪೋಸಿಟ್ ಅಲ್ಲಿ ಇದೆ ಮೈನ್ ಬ್ರಾಂಚ್ ಬಂದ್ಬಿಟ್ಟು. ಒಬ್ರು ಯೂಟ್ಯೂಬರ್ ಇದು ಓಪನ್ ಮಾಡಿರೋದು, ದಿ ಥ್ರಾಟ್ಲರ್ ಅಂತ ಹರ್ಷ ಅಂತ ಇದ್ದಾರೆ. ಅವ್ರ ಮೈನ್ ಬ್ರಾಂಚ್ ಓಪನ್ ಮಾಡಿದ್ದಾರೆ ಸರ್. ಹರ್ಷ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಹಾಯ್. ಓಕೆ ಹೇಳಿ ಸರ್. ಹೇಳಿ. ಸೊ ಈ ಫ್ರೆಂಚ್ ಫ್ರೈಸ್ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು, ಇಲ್ಲಿ ಮೆನು ಇದೆ ಸರ್? ಹೇಳಿ. ಇವಾಗ ಇಲ್ಲಿ ಮೆನು ಎಲ್ಲ ಇದೆ, ನೋಡ್ತಾ ಇದೀವಿ ನಾವು. ಇದೊಂದು ಸ್ವಲ್ಪ ಇಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು, ಕಸ್ಟಮರ್ಸ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಯಾವ್ದು ಸರ್? ಸರ್, ಇದು ಫ್ರೈಸ್ ಪಿಜ್ಜಾ ಅಂತ. ನಿಮಗೆ ಇದು ನಿಮಗೆ ಒಂದೊಂದು ಪೀಸ್ ಫ್ರೈಸ್ ತಿಂತಾರೆ, ಸೇಮ್ ಪಿಜ್ಜಾ ತಿಂದಂಗೆ ಇರುತ್ತೆ. ಇದು ನಮ್ಮ ಸಿಗ್ನೇಚರ್ ಡಿಶ್, ಫ್ರೈಸ್ ಪಿಜ್ಜಾ ಮತ್ತೆ ಫೈರಿ ಫ್ರೈಸ್ ಅಂತ. ಇದು ಈಟ್ ಅಟ್ ಯುವರ್ ಓನ್ ರಿಸ್ಕ್ ಅಂತ ಇದೆ ನೋಡಿ. ಇದು ಫೈರಿ ಫ್ರೈಸ್ ಅಂತ, ತುಂಬಾ ಖಾರ ಇರುತ್ತೆ ಫೈರಿ ಫ್ರೈಸ್. ಇದು 4 ಇಲ್ಲ 5 ಜನ ಇದ್ರೆ ಮಾತ್ರ ತಿನ್ಬಹುದು. ಖಾರ ತಿನ್ನೋರು ತಿಂತಾರೆ, ಬಟ್ ನಾನು ತಿಂದಿದ್ದೀನಿ. ಬಟ್ 75% ತಿಂದಿದ್ದೀನಿ ನಾನು, ಅದ್ರ ಮೇಲೆ ತಿನ್ನಕ್ಕಾಗ್ಲಿಲ್ಲ. ಓಕೆ. ಆಮೇಲೆ ಇದು ಸ್ಲೈಡರ್ ಕಾನ್ಸೆಪ್ಟು ನಮಗೆ. ಈ ಸ್ಲೈಡರ್ ಅಂತ ನಮಗೆ ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ಫ್ರೈಸ್ ಪಿಜ್ಜಾ ಮತ್ತೆ ಫೈರಿ ಫ್ರೈಸ್ ಇದೆ, 2 ಸಿಗ್ನೇಚರ್ ಡಿಶ್. ಆಮೇಲೆ ಈ ಮೆನು ಬಂದ್ಬಿಟ್ಟು ಮೇಕ್ ಯುವರ್ ಓನ್ ಫ್ರೈಸ್ ಅಂತ ಕಾನ್ಸೆಪ್ಟ್. ಇದು ಬಂದ್ಬಿಟ್ಟು ನಿಮಗೆ ಹೌದು. ಇದು ಹೆಂಗೆ ಅಂದ್ರೆ, ಫಸ್ಟ್ ಲಾರ್ಜ್ ರೆಗ್ಯುಲರ್ ಸೆಲೆಕ್ಟ್ ಮಾಡ್ಕೊಬೇಕು ನೀವು. ಆಮೇಲೆ ಸ್ಪೈಸಿಯಲ್ಲಿ ಬೇಕಾ ಯಾವ ಸೆಲೆಕ್ಟ್ ಮಾಡ್ಕೊಬೇಕು, ಟ್ಯಾಂಗಿಯಲ್ಲಿ ಸೆಲೆಕ್ಟ್ ಮಾಡ್ಕೊ, ಆಮೇಲೆ ಚೀಸಿಯಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಸಾಸ್ ಅಷ್ಟೇ. ಮೇಕ್ ಯುವರ್ ಓನ್ ಫ್ರೈಸ್ ಕಾನ್ಸೆಪ್ಟ್ ಅನ್ನಲ್ಲ ಅದೇ ತರ. ಅಂದ್ರೆ ಇವೆರಡು ಜಾಸ್ತಿ ಸ್ಪೈಸಿ ಬರುತ್ತೆ, ಇವು 3 ಲೈಟ್ ಸ್ಪೈಸಿ ಬರುತ್ತೆ, ಇವು 4 ಮೈಲ್ಡ್ ಸ್ಪೈಸಿಯಲ್ಲಿ. ಟ್ಯಾಂಗಿಯಲ್ಲಿ ಇವು 3 ಹುಳಿ ಬರುತ್ತೆ. ಇಂಡಿಯನ್ ಚಟ್ಪಟ, ಹುಳಿ ಖಾರ 2 ಇರುತ್ತೆ. ಇದು ಚೀಸಿ ಫ್ಲೇವರ್ಸ್ ನಮಗೆ. ಆಮೇಲೆ ಹಿಂಗೆ ಫಸ್ಟ್ ಫ್ಲೇವರ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಸಾಸ್ ಸೆಲೆಕ್ಟ್ ಮಾಡ್ಕೊಬೇಕು ನೀವು, ಆ ತರ. ಇಲ್ಲ ಇದಕ್ಕಿಂತ ಖಾರ ಟ್ರೈ ಮಾಡಬೇಕು ಅಂದ್ರೆ ನೀವು ಫೈರಿ ಫ್ರೈಸ್ ಟ್ರೈ ಮಾಡ್ಬೋದು. ಸರ್, ಟ್ರೈ ಮಾಡಿದ್ದಾರೆ. 7 members ಟ್ರೈ ಮಾಡಿದ್ದಾರೆ, ಫುಲ್ ಖಾಲಿ ಮಾಡಿದ್ದಾರೆ ನಮ್ಮ ಬ್ರಾಂಚ್ ಅಲ್ಲಿ. ಅವ್ರ ರಿಯಾಕ್ಷನ್ ಅಲ್ಲಿ ಇಲ್ಲಿ ಎಲ್ಲ ಓಡೋಗ್ತಾ ಇದಾರೆ ಸರ್, ತುಂಬಾ ಕಿರ್ಚಾಡ್ತಾ ಇದಾರೆ. ಅಂದ್ರೆ ಒಂದು 7-8 ಮೊಜಿಟೋ ಕುಡಿದಿದ್ದಾರೆ. ಹಂಗಂದ್ರೆ ನನ್ನ ರಿಯಾಕ್ಷನ್ ಇವತ್ತು ನೀವು ನೋಡ್ತೀರಾ ವೀಕ್ಷಕರೇ ಹೆಂಗಿರುತ್ತೆ ಅಂತ. ಸರ್, ಇದು ಬೆವರೇಜಸ್ ಎಲ್ಲ ಇದೆಯಲ್ಲ ಇದು? ಸರ್ ಹೌದು ಸರ್, ಬೆವರೇಜಸ್ ಎಲ್ಲ ಇದೆ. ಇದ್ರಲ್ಲಿ ಸ್ವೀಟು ಸಿಗುತ್ತೆ, ನಿಮಗೆ ಖಾರನೂ ಸಿಗುತ್ತೆ. ಇದು ಎಲ್ಲ ಮಾಕ್ಟೈಲ್ ಸರ್ ನಮ್ದು. ಇದು ಕ್ಲಾಸಿಕ್ ಮಿಂಟ್ ಫ್ಲೇವರ್ ಬರುತ್ತೆ, ಸನ್ಶೈನ್ ಬ್ಲಿಸ್ ಸ್ವೀಟ್ ಮ್ಯಾಂಗೋ ಬರುತ್ತೆ, ಬೀಚ್ ಬಾಟಮ್ ಪಂಚ್ ಬ್ಲೂಬೆರಿ, ಜಿಂಜರ್ ಲೈಮ್ ಬಂದ್ಬಿಟ್ಟು ಜಿಂಜರ್ ಟೇಸ್ಟ್ ಸಿಗುತ್ತೆ, ಸಿಟ್ರಸ್ ಪಂಚ್ ನಿಮ್ಗೆ ಗೊತ್ತೇ ಇರೋದು ಆರೆಂಜ್ ಫ್ಲೇವರು. ಇದು ಲಿಚಿ ಬಾಂಬ್ ಸ್ಟ್ರಾಬೆರಿ ಲಿಚಿ ಫ್ಯೂಷನ್ ಬರುತ್ತೆ, ಆಲ್ ಡೇ ಸಕ್ಕರ್. ಇದು ಮೈಂಡಿಯೋ ಮ್ಯಾಂಗೋ ಅಂತ ಸ್ಪೈಸಿ, ಸ್ವಲ್ಪ ಖಾರ ಇರುತ್ತೆ ನಿಮಗೆ. ಚಿಲ್ಲಿ ಗೋವಾ ಫೈರು, ಶೇಬೆಕಾಯಿ ತಿಂದಂಗೆ ಇರುತ್ತೆ ಇದು ಆಕ್ಚುಲಿ. ಹೌದು ಸರ್, ಅದೇ ಸರ ಇರುತ್ತೆ ಸರ್. ಓಕೆ ಸರ್, ಇವಾಗ ಬೇರೆ ಯಾವ್ದಾದ್ರು ಹೊಸದಾಗಿ ಏನಾದ್ರು ಲಾಂಚ್ ಮಾಡಿದ್ದೀರಾ? ಸರ್, ಮೆಕ್ಸಿಕನ್ ಮ್ಯಾಡ್ನೆಸ್ ಅಂತ ಬಂದಿದೆ, ಹೊಸ ಡಿಶ್ಶು. ಮೆಕ್ಸಿಕನ್ ಮ್ಯಾಡ್ನೆಸ್ ಅಂತ ಇದು ಹೊಸ ಸಿಗ್ನೇಚರ್ ಡಿಶ್ ಸರ್. 1 week ಆಗಿದೆ ಅಷ್ಟೇ ಸರ್ ಬಂದು. ಇದು ಸಿಗ್ನೇಚರ್ ಡಿಶ್ ನಮ್ದು, ಈ ರೀಸೆಂಟ್ ಆಗಿ ಬಂದಿರೋದು. ವೀಕ್ಷಕರೇ, ನೋಡಿದ್ರಲ್ಲ ಮೆನು ಹೇಗಿತ್ತು ಅಂತ. ಈ ಮೆನು ಎಲ್ಲ ನೋಡ್ತಾ ಇದ್ರೆ ನನಗಂತೂ ಬೇಗ ತಿನ್ನೋಣಪ್ಪ ಫ್ರೈಸು ಅಂತ ಅನಿಸ್ತಾ ಇದೆ. ಈಗ ನವನೀತ್ ಅವರು ನಮಗೋಸ್ಕರ ಯಾವ ಥರ ಡಿಶ್ ಎಲ್ಲ ಮಾಡಿಕೊಡ್ತಾರೆ, ಹೇಗಿದೆ ಅದೆಲ್ಲ ಅಂತ ತಿಂದು ನೋಡೋವಂಥ ಸಮಯ ಇವಾಗ. ಬನ್ನಿ ವೀಕ್ಷಕರೇ, ತಿಂತ ಮಾತಾಡೋಣ. ಸೊ ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಫ್ರೈಸ್ ಪಿಜ್ಜಾ ಅಂತ. ಇದು ಇಲ್ಲಿ ನೋಡಿ, ಇದೇನಿದೆ ಫ್ರೈಸ್ ಪಿಜ್ಜಾ. ಸೊ ಇದು ನಾನು ಕೇಳಿದ್ರಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ದಾರೆ. ಇದು ಫ್ರೈಸ್ ಪಿಜ್ಜಾ ನೋಡಿ, ತುಂಬ ಯಮ್ಮಿಯಾಗಿ ಕಾಣ್ತಾ ಇದೆ ನೋಡೋಕ್ಕೆ. ಸೊ ಇದು ಬಂದ್ಬಿಟ್ಟು
ಆಫ್ರಿಕನ್ ಪೆರಿ ಪೆರಿ ಅಂತೆ. ಈ ಆಫ್ರಿಕನ್ ಪೆರಿ ಪೆರಿ ಏನಂದರೆ ಸ್ವಲ್ಪ ಇದು ಖಾರ ಬರುತ್ತೆ, ವಿತ್ ಗಾರ್ಲಿಕ್ ಮಯೋ ಹಾಕಿದ್ದಾರೆ. ಸೊ ಗಾರ್ಲಿಕ್ ಮಯೋ ಬಿಟ್ಟರೆ ನೀವು ಬೇರೆ ಅದನ್ನು ಹಾಕಿಸ್ಕೋಬೋದು, ತಂದೂರಿ ಮಯೋ ಬೇರೆ ಬೇರೆ ಯಾವುದೋ ಸಪ್ರೇಟ್ ಇದೆ. ನಾನು ಗಾರ್ಲಿಕ್ ಮಯೋ ಹಾಕಿಸ್ಕೊಂಡಿದ್ದೀನಿ. ಸೊ ಈ ಎರಡು ಡಿಶ್ನ ತಿಂದಾದ್ಮೇಲೆ ನಾವು ನೆಕ್ಸ್ಟ್ ಡಿಶ್ಗೆ ಹೋಗೋಣ ವೀಕ್ಷಕರೇ. ಮೊದಲು ಇದನ್ನು ತಿಂದು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ವೀಕ್ಷಕರೇ, ಇವಾಗ ಫಸ್ಟ್ ನಾವು ಫ್ರೈಸ್ ಪಿಜ್ಜಾ ತಿನ್ನೋಣ, ಆಮೇಲೆ ಆಫ್ರಿಕನ್ ಪೆರಿ ಪೆರಿ ತಿನ್ನೋಣ. ಬನ್ನಿ ಇವಾಗ ಫ್ರೈಸ್ ಪಿಜ್ಜಾ ಹೇಗಿದೆ ನೋಡೋಣ ವೀಕ್ಷಕರೇ. ಸೊ ಫ್ರೈಸ್ ಪಿಜ್ಜಾ ನಿಮಗೋಸ್ಕರ ಚಿಯರ್ಸ್. ಫ್ರೈಸ್ ಪಿಜ್ಜಾ ಏನಿದೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ, ಪಿಜ್ಜಾ. ಇದು ಫ್ರೆಂಚ್ ಫ್ರೈಸ್ಗಿಂತ ನಿಮಗೆ ಪಿಜ್ಜಾ ಟೇಸ್ಟೇ ಜಾಸ್ತಿ ಬರುತ್ತೆ. ಅಂದರೆ ಲೈಕ್ ಪಿಜ್ಜಾ ತಿಂದಂಗೆ ಇರುತ್ತೆ. ಇದು ಒಂದು ಪೀಸು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಇದಾಗಿದೆ, ಮ್ಯಾರಿನೇಟ್ ಆಗಿದೆ, ಆಮೇಲೆ ಚೆನ್ನಾಗಿ ಫ್ರೈ ಆಗಿದೆ, ಆಲೂಗೆಡ್ಡೆ ಥರ ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿನೆಸ್ಸು ವಿತ್ ಅವ್ರು ಹಾಕಿರೋಂಥ ಮಸಾಲ ಏನಿದೆಯಲ್ಲ ಅದು ಸಖತ್ ಟೇಸ್ಟ್ ಕೊಡ್ತಾ ಇರೋದು. ಮತ್ತು ಅವ್ರು ಹಾಕಿರೋಂಥ ಚೀಸು, ಸಾಸಸ್ಸು ಇದೆಲ್ಲ ಮಿಕ್ಸಾಗಿ ಮೇಲ್ಗಡೆ ಸೋಂಕಾಳಿನ ಪುಡಿ ಎಲ್ಲ ಉದುರಿಸಿದ್ದಾರೆ, ಅದೊಂಥರ ರಿಫ್ರೆಶ್ಮೆಂಟು. ಮೇಲ್ಗಡೆ ಎಲ್ಲ ಆರಿಗೇನೋ ಸ್ಪ್ರಿಂಕಲ್ ಮಾಡಿದ್ದಾರೆ. ಸೊ ತಿನ್ಬೇಕಾದ್ರೆ ಆರಿಗೇನೋಸ್ ಎಲ್ಲ ಹಂಗೆ ಸಿಗುತ್ತೆ, ಅದರದ್ದೊಂದು ಫ್ರೆಶ್ನೆಸ್ ಫೀಲು. ಸೊ ಇದು ತಿಂದರೆ ಪಿಜ್ಜಾ ತಿಂದಂಗೆ ಅನಿಸುತ್ತೆ. ಬನ್ನಿ ಇದಾಯಿತು. ಇವಾಗ ನೆಕ್ಸ್ಟ್ ಆಫ್ರಿಕನ್ ಪೆರಿ ಪೆರಿ ವಿತ್ ಗಾರ್ಲಿಕ್ ಮಯೋ ಹೇಗಿದೆ ಅಂತ ನೋಡೋಣ. ಸೊ ಗಾರ್ಲಿಕ್ ಮಯೋ ಇದೆ, ಪೆರಿ ಪೆರಿ ಹಾಕಿದ್ದಾರೆ, ಸ್ವಲ್ಪ ಸಾಸ್ ಆಮೇಲೆ ತೊಗೊತೀನಿ. ಫಸ್ಟ್ ಇದು ಹೇಗಿದೆ ಅಂತ ನೋಡೋಣ. ಗಾರ್ಲಿಕ್ ಮಯೋ ಇದೇನಿದೆ ಅದೊಂದು ಸ್ವಲ್ಪ ಡಾಮಿನೇಟ್ ಮಾಡೋದು ಇದರಲ್ಲಿ. ಸೊ ಪೆರಿ ಪೆರಿ ಆಗಿರೋದ್ರಿಂದ ಲೈಟಾಗಿ ಖಾರ ಇದೆ, ಜಾಸ್ತಿ ಏನು ಖಾರ ಇಲ್ಲ ಇದು. ಮತ್ತು ಸ್ವಲ್ಪ ಸ್ವೀಟ್ನೆಸ್ಸು ಇದರಲ್ಲಿ ಆ್ಯಡ್ ಆಗಿದೆ. ನೀವು ನಾರ್ಮಲಾಗಿ ಇದನ್ನು ತಿಂದರೆ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ, ಇದು ಜಸ್ಟು ಖಾರ ಮಾತ್ರ ಅಲ್ಲ, ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ಸು ಇದೆ. ಬನ್ನಿ ಇದನ್ನು ಸಾಸ್ ಜೊತೆ ಇನ್ನೊಂದು ಸಲ ತಿನ್ನೋಣ. ತುಂಬಾ ಕ್ರಿಸ್ಪಿಯಾಗಿದೆ, ಸಾಫ್ಟ್ ಇದೆ, ತುಂಬ ಫ್ರೆಶ್ ಆಗಿದೆ ಆಲೂಗೆಡ್ಡೆ. ಸೊ ಮತ್ತು ಗಾರ್ಲಿಕ್ ಮಯೋ ಏನಿದೆ ಅದು ಫುಲ್ಲು ಡಾಮಿನೇಟ್ ಮಾಡುತ್ತೆ. ಸೊ ಗಾರ್ಲಿಕ್ ಲವರ್ಗೆ ಇದು ಕೂಡ ಒಂದು ಒಳ್ಳೆ ಫ್ರೈ ಅಂತ ಹೇಳ್ಬೋದು. ಸೊ ಇದೆರಡು ಆಯಿತು. ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ಗೆ ಹೋಗೋಣ. ಹಲೋ ಸರ್. ಹಾಯ್, ವೆಲ್ಕಮ್ ಟು ಶ್ರೇಯಸ್ ಕೆಫೆ. ಸರ್ ನಿಮ್ಮ ಹೆಸರು? ದರ್ಶನ್ ಅಂತನಾ? ಸೊ ಸರ್ ಇವಾಗ ಏನು ಆರ್ಡರ್ ಮಾಡಿದ್ದೀರಾ ಸರ್? ಯಾವುದು ಸರ್ ಇದು? ಲಾರ್ಜ್ ಸ್ಪೈಸಿ ಲಾರ್ಜ್. ಓಕೆ, ಅದ್ಯಾವುದು ಇದ್ಯಾವುದು ಸರ್? ಅದು ಮೆಕ್ಸಿಕನ್ ಬರ್ಗರ್. ಓಕೆ, ಹೇಗಿದೆ ಸರ್ ಈ ಪ್ರೈಸ್? ತಿಂತಾ ಇದ್ದೀರಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಇಲ್ಲಿ? ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಲ್ಲಿ ನಾವು. ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಸರ್ ಟೋಟಲಿ. ಸರ್ ನೀವು ಇದು ತಿಂತಾ ಇದ್ದೀರಾ ಬರ್ಗರ್? ಇದು ಯಾವ ತರ ಟೇಸ್ಟ್ ಬರ್ತಾ ಇದೆ ಸರ್? ಚೆನ್ನಾಗಿದೆ ಬ್ರೋ. ಇದು ಯಾವ ಬರ್ಗರ್ ಇದು? ಮೆಕ್ಸಿಕನ್ ಬರ್ಗರ್. ಚೆನ್ನಾಗಿದೆ. ಚೆನ್ನಾಗಿದೆ. ಇದೆಯಾ ಅಥವಾ ಖಾರ ಜಾಸ್ತಿ ಇದೆಯಾ? ಏನಿಲ್ಲ, ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್. ಚೀಸಿ ಆಗಿದೆ. ಚೀಸಿ ಆಗಿದೆ. ಯಾರು ಬಂದರೂ ಟ್ರೈ ಮಾಡ್ಬೋದು ಬ್ರೋ, ಸಖತ್ತಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇವಾಗ ನಮ್ಮ ಹತ್ರ ಇರೋ ಡ್ರಿಂಕು ಬೀಚ್ ಬಾಟಮ್ ಪಂಚ್ ಅಂತ. ಇದು ಬ್ಲೂಬೆರಿ ಫ್ಲೇವರ್. ಇದು ಕುಡಿಯೋಣ ಬನ್ನಿ ಹೇಗಿದೆ ಅಂತ. ಸೊ ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳಬೇಕು ವೀಕ್ಷಕರೇ. ಅದೇನು ಅಂದರೆ ಇಲ್ಲಿ ಒಂದು ಫ್ರೆಂಚ್ ಫ್ರೈ ಸಿಗುತ್ತೆ, ಅದು ತುಂಬ ಸ್ಪೈಸಿಯೆಸ್ಟ್ ಫ್ರೆಂಚ್ ಫ್ರೈ. ಫೈರಿ ಫ್ರೈಸ್ ಅಂತಾರೆ. ಫೈರಿ ಅಂದರೆ ಗೊತ್ತಲ್ಲ, ಬೆಂಕಿ, ಅಷ್ಟೊಂದು ಫೈರ್ ಇರುತ್ತೆ ಅದ್ರ. ಬನ್ನಿ ಅದು ಹೇಗಿದೆ ಅಂತ ತಿಂದು ಆಮೇಲೆ ಇದನ್ನು ಕುಡಿಯೋಣ ಅಂತೀರಾ. ಫಸ್ಟ್ ಇದೊಂದು ಸಿಪ್ ಕುಡಿತೀನಿ, ಅದಾದಮೇಲೆ ಅದನ್ನು ತಿಂತೀನಿ. ಸೊ ಅದು ನಾನು ಒಂದು ಫುಲ್ ಪ್ಲೇಟ್ ಕೇಳಿದೆ. ಇಲ್ಲಿ ಸರ್ ಏನಂದ್ರು ಅಂದರೆ, ಸರ್ ಫಸ್ಟ್ ಒಂದು ಟ್ರೈ ಮಾಡಿ, ಆದರೆ ಬೇಕಾದ್ರೆ ಫುಲ್ ಪ್ಲೇಟ್ ತಿನ್ನಿ ಅಂತ ಹೇಳಿದ್ದಾರೆ. ಬನ್ನಿ ಫಸ್ಟ್ ಒಂದು ಟ್ರೈ ಮಾಡ್ತೀನಿ, ಆದರೆ ಆಮೇಲೆ ಫುಲ್ ಪ್ಲೇಟ್ ತಿಂತೀನಿ. ಹೇಗಿದೆ ಅಂತ ನೋಡೋಣ. ಸ್ವೀಟ್ ಆಗಿ ಲೆಮನ್ ಫ್ಲೇವರ್ ಇದೆ, ಸ್ವಲ್ಪ ಲೈಟಾಗಿ ಟ್ಯಾಂಗಿನೆಸ್ಸು, ಮಿಂಟ್ ಫ್ಲೇವರ್ ಎಲ್ಲ ಬರುತ್ತೆ. ಮತ್ತು ರಿಫ್ರೆಶ್ಮೆಂಟು, ಪುದೀನ ಎಲ್ಲ ಹಾಕಿದ್ದಾರೆ ಇದರಲ್ಲಿ, ಲೆಮನ್ ಹಾಕಿದ್ದಾರೆ, ಅದರದ್ದೊಂದು ಫ್ರೆಶ್ನೆಸ್ಸು ಮತ್ತು ಇದರದ್ದು ಬ್ಲೂಬೆರಿ ಫ್ಲೇವರ್ ಇದೆಯಲ್ಲ ಅದು ಯಥೇಚ್ಛವಾಗಿ ಬರುತ್ತೆ, ಡಾಮಿನೇಟ್ ಮಾಡುತ್ತೆ. ಸೊ ಬನ್ನಿ ಇವಾಗ ಆ ಸ್ಪೈಸಿ ಫ್ರೈಸ್ ನಾನು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ಸರ್ ರೆಡಿನಾ ಸರ್ ಸ್ಪೈಸಿ ಫ್ರೈಸ್? ಓಕೆ, ರೆಡಿ ಮಾಡ್ತಾ ಇದ್ದಾರೆ. ಹೇಗಿದೆ ನೋಡೋಣ. ಇರಿ, ಖಾರ ಗೀರ ಏನೇನೋ ಮಿಕ್ಸ್ ಮಾಡ್ತಾ ಇದ್ದಾರೆ ಅದರಲ್ಲಿ. ಓ ಕೊಟ್ರಪ್ಪ ಕೊನೆಗೂ. ಸರ್ ಇದೇನು ಇಷ್ಟ ಎಷ್ಟು ಕೊಟ್ಟಿದ್ದೀರಲ್ಲ? ಸರ್ ಇದೇನು ಸಾಲುತ್ತೆ ನಮಗೆ? ಇದು ನಾನು ಒಂದು ಪ್ಲೇಟ್ ಕೇಳಿದೆ ನಿಮಗೆ. ಆಮೇಲೆ ಪ್ಲೇಟ್ ಕೊಡ್ತೀರಾ? ಇದೊಂದು ತಿಂದ್ರೆ ಫ್ರೀ ಆಗಿ ಕೊಡ್ತೀರಾ ಪ್ಲೇಟು? ಇದೊಂದು ತಿಂದ್ರೆ ಪ್ಲೇಟ್ ಫ್ರೀ ಆಗಿ ಕೊಡ್ತಾರೆ ವೀಕ್ಷಕರೇ. ನಾನು ಇದನ್ನ ತಿಂತೀನಿ, ಇನ್ನೂ ಒಂದು ಪ್ಲೇಟ್ ಇದನ್ನ ತಿಂತೀನಿ. ಎಸ್, ಕಮಾನ್. ಭಯ ಆಯ್ತೈತೆ, ಆದ್ರೂ ಪರವಾಗಿಲ್ಲ, ತಿಂತೀನಿ. ಖಾರ ಏನಿಲ್ಲ, ಅಯ್ಯಪ್ಪ, ಖಾರ ಏನಿಲ್ಲ ಅನ್ನೋಷ್ಟೊಳಗೆ ಖಾರ.
ಸರ್ ಇನ್ನೊಂದು ಪೀಸ್ ಟ್ರೈ ಮಾಡ್ತೀರಾ? ಸರ್ ಅದು ಸ್ವಲ್ಪ ಹೊತ್ತಿರಿ ಸರ್, ಸ್ವಲ್ಪ ಟೈಮ್ ಕೊಡಿ, ರಿಲ್ಯಾಕ್ಸ್ ಆಗ್ತೀನಿ ಸರ್ ಸರ್. ಇನ್ನೊಂದು ಪ್ಲೇಟ್ ಕೇಳಿದ್ರಿ ಸರ್ ನೀವು. ಪ್ಲೇಟಾ? ಹೌದು ಸರ್. ಹಂಗೇನಾರು ಮಾಡ್ಬಿಟ್ಟಿರಾ ಸರ್? ನನ್ನ ಮನೆಗೆ ಹೋಗ್ಬೇಕು, ಆಮೇಲೆ ಇಲ್ಲ ಎಲ್ಲಾರು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಕಷ್ಟ. ಕೇಳಿದ್ರಲ್ಲ ಸರ್ ಒಂದು ಪೀಸ್ ಕೊಟ್ರೆ ಪ್ಲೇಟ್ ಫ್ರೀ ಕೊಡ್ತೀನಿ ಇನ್ನೆಲ್ಲ, ಅದಕ್ಕೆ ಕೇಳಿದೆ. ಅಮ್ಮ ನನ್ನ ಕೈಲಿ ಮಾತಾಡೋಕ್ಕಾಯ್ತಿಲ್ಲ, ಬೆವರ್ತಾ ಇದ್ದೀನಿ. ವೀಕ್ಷಕರೇ, ತುಂಬ ಖಾರ ಇದೆ. ತಪ್ಪಿ ಇದನ್ನು ಒಂದು ಪ್ಲೇಟ್ ಇಸ್ಕೊಂಡ್ರೆ ಫ್ರೆಂಡ್ಸ್ ಗ್ರೂಪಲ್ಲಿ ಬರ್ತಾರಲ್ಲ ಅವಾಗ ಇಸ್ಕೊಳ್ಳಿ, ಇಲ್ಲ ಅಂದರೆ ಆಗಲ್ಲ. ಇವರು ಒಂದು ಫುಲ್ ಇಷ್ಟು ಉದ್ದ ಕೊಟ್ಟಿಲ್ಲ, ಅರ್ಧ ಮುರಿದು ಕೊಟ್ಟಿದ್ರು. ಅದನ್ನೇ ನನ್ನ ಕೈಲಿ ತಿಂದು ತಡ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಹತ್ರ ಮಾತಾಡೋದು ಕಷ್ಟ ಆಗ್ತಾ ಇದೆ. ಇದು ಬಂದರೆ ತಿನ್ನಿ, ಬೇಡ ಅನ್ನಲ್ಲ, ಬಟ್ ಸ್ವಲ್ಪ ಚೆನ್ನಾಗಿ ನೀರು ಕುಡೀರಿ. ತಿಂದಾದ್ಮೇಲೆ 1 ಪೀಸೋ 2 ಪೀಸೋ ತಿನ್ನಿ. ಗ್ರೂಪಲ್ಲಿ ಬಂದರೆ ಬೇಕಾದ್ರೆ ತಿನ್ಬೋದು. ತುಂಬಾ ಖಾರ ಇದೆ, ತಡ್ಕೊಳಕ್ಕಾಗಲ್ಲ ನಿಮ್ಮ ಕೈಲಿ. ಟ್ರೈ ಮಾಡೋದಾದ್ರೆ ನಿಮ್ಮಿಷ್ಟ, ಟ್ರೈ ಮಾಡಿ. ಸೊ ನಾನು ತಡ್ಕೊಳಕ್ಕಾಯ್ತಿಲ್ಲ, ಇನ್ನೊಂದ್ಸಲ ಇದನ್ನು ಕುಡಿತೀನಿ. ಇವಾಗ ಹೆಂಗೆ ಅನ್ಸುತ್ತೆ ನೋಡೋಣ. ಹಬ್ಬ, ಇವಾಗ ಸಮಾಧಾನ ಆಯಿತು. ಫ್ರೆಂಡ್ಸ್, ಇವತ್ತು ಈ ಫ್ರೈಸ್ ಅಂಗಡಿಗೆ ಬಂದು ಒಂದು 4 ಥರ ಫ್ರೈಸ್, ಅಂದರೆ ಒಂದು 3 ಥರ ಫ್ರೈಸ್ ಟ್ರೈ ಮಾಡಿದೆ. ನನಗೆ ಅದರಲ್ಲಿ ಇಷ್ಟ ಆಗಿದ್ದು ಪಿಜ್ಜಾ ಫ್ಲೇವರ್ ಫ್ರೈ ಇತ್ತಲ್ಲ, ಅದಂತೂ ಅಲ್ಟಿಮೇಟ್ ಆಗಿತ್ತು. ಬಂದಾಗ ಅದನ್ನು ಟ್ರೈ ಮಾಡಿ. ಆಮೇಲೆ ಆಫ್ರಿಕನ್ ಪೆರಿ ಪೆರಿ, ಅದು ಗಾರ್ಲಿಕ್ ಫ್ಲೇವರ್ ಟ್ರೈ ಮಾಡಿದೆ, ಅಲ್ಟಿಮೇಟ್ ಆಗಿತ್ತು. ಆಮೇಲೆ ಇದು ಬ್ಲೂಬೆರಿ ಮೊಯಿಟೋ ಏನಿದೆ, ಇದು ಕೂಡ ಸಖತ್ ರಿಫ್ರೆಶಿಂಗ್ ಆಗಿದೆ. ಏನಾದರೂ ನೀವು ಫೈರಿ ಫ್ರೈಸ್ ತಿಂದರೆ ಇದು ಮಸ್ಟ್ ಟ್ರೈ, ಮಿಸ್ ಮಾಡಬೇಡಿ. ನನಗೆ ಬೆವರ್ತಾ ಇದೆ ವೀಕ್ಷಕರೇ, ಇವತ್ತಿಗೆ ಇಷ್ಟೇ. ನನ್ನ ಕೈಲಿ ನೋಡಿ ಸ್ಮೈಲು ಮಾಡೋಕ್ಕಾಗ್ತಿಲ್ಲ, ಆದರೂ ಸ್ಮೈಲ್ ಮಾಡ್ತಾ ಇದ್ದೀನಿ. ಹೇಗಿತ್ತು ವಿಡಿಯೋ? ಇದು ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಯೂನಿಕ್ ಕಂಟೆಂಟ್ನ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.